ಸಾವಿತ್ರಿ ಹೊರಡೋಣ, ಟೈಮ್ ಆಯ್ತು, ಬೇಗ ನಡಿ. ಎಲ್ಲಿಗೆ? ಇದೇ ನಿಂಗೆ ಕೇಳ್ತಿದ್ಯಾ? ಇವತ್ತು ನಮ್ಮ ಅಮ್ಮನ ಕರ್ಕೊಂಡು ಬರ್ಬೇಕಾಗಿತ್ತಲ್ವಾ? ಎಲ್ಲರೂ ಕಾಯ್ತಿದ್ದಾರೆ ಕೆಳಗಡೆ, ಬಾ ಬೇಗ. ನೀವು ಹೋಗ್ಬಿಟ್ಟು ಬನ್ನಿ, ನಾನು ಎಲ್ಲಿಗೂ ಬರ್ತಾ ಇಲ್ಲ. ಹಂಗಂದ್ರೆ ಹೆಂಗೆ? ಎಲ್ಲಾದ್ರೂ ಹೊರಡೋ ಟೈಮಲ್ಲಿ ನಿಮ್ದೊಂದು ರಾಮಾಯಣ. ಎದ್ದಳು ಬೇಗ, ಹೋಗೋಣ. ಎಲ್ಲರೂ ಕಾಯ್ತಿದ್ದಾರೆ ಅಂತ ಹೇಳಿದ್ ಕೇಳಿಸ್ಲಿಲ್ವಾ? ರೀ, ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಮಾತ್ರ ಬರಲ್ಲ. ನಿಮಗೆ ಬೇಕಾದ್ರೆ ನೀವು ಕರ್ಕೊಂಡು ಬನ್ನಿ, ನಾನು ಕರಿಬೇಡ್ರಿ ನೀವು. ಯಾಕೆ? ಇವಾಗೇನು ನಿನ್ನ ಪ್ರಾಬ್ಲಮ್ಮು? ಬರ್ಬೋದಲ್ವ ಜೊತೆಲಿ, ಹೋಗಿ ಕರ್ಕೊಂಬರ್ಬೋದಲ್ವಾ? ಆ ಮುದುಕಿ ಬಂದರೆ ನಮ್ಮನೇನು ಸುಮ್ಮನೆ ಬಿಡ್ತಾಳೆ ಅಂತ ತಿಳ್ಕೊಂಡಿದ್ದೀರಾ? ನಮ್ಮಲ್ಲಿ ಇರೋಕ್ಕೆ ಬಿಡ್ತಾಳಾ? ನಿಮಗೇನು ನಾನು ಹೇಳೋದು ಅರ್ಥನೇ ಆಗ್ತಾ ಇಲ್ಲ. ನಾನು ಬರಲ್ಲ, ನೀವು ಬೇಕಾದ್ರೆ ಹೋಗಿ. ಮೊದಲು ಅಮ್ಮನ ಕರ್ಕೊಂಬರೋಣ, ಆಮೇಲಿಂದ ಏನಾಗುತ್ತೋ ಆಮೇಲೆ ಆಗಲಿ. ನಮ್ಮನ್ನ ಇರೋಕ್ಕೆ ಬಿಡ್ತಾಳೋ ಇಲ್ವೋ ಆಮೇಲೆ ಗೊತ್ತಾಗುತ್ತೆ. ಇವಾಗ ಹೋಗಿ ನಮ್ಮ ಅಮ್ಮನ ಕರ್ಕೊಂಬರೋಣ, ಬಾ ಬೇಗ. ರೀ, ನಿಮ್ಗೊಂದ್ಸತಿ ಹೇಳೋದು ಅರ್ಥ ಆಗಲ್ವಾ? ನಾನು ಬರಲ್ಲ ಅಂದಮೇಲೆ ಬರಲ್ಲ, ನೀವು ಬೇಕಾದ್ರೆ ಹೋಗಿ. ಇವಳಿಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಮಾಡ್ತೀನಿ ಇರು. ಸಾವಿತ್ರಿ, ನಾನು ಹೇಳ್ತಾ ಇದ್ದೀನಿ ಕೇಳು, ಮರ್ಯಾದೆಯಾಗಿ ಬಾ, ಹೋಗಿ ಕರ್ಕೊಂಡು ಬರೋಣ. ಆಮೇಲೆ ಅಮ್ಮ ಮನೆಗೆ ಬಂದಮೇಲೆ ಇವಳಿಗೆ ಎಷ್ಟು ದುರಂಕಾರ ಇರ್ಬೋದು. ನಾನು ಕರ್ಕೊಂಡು ಬರೋಕ್ಕೆ ಬಂದಿಲ್ಲ, ಮನೇಲಿದ್ರು ಇಲ್ಲೇ ಸೇರ್ಕೊಂಡವಳೆ, ಇವಳನ್ನ ಮನೇಲಿ ಇಟ್ಕೋಬೇಕಂತ ಯೋಚನೆ ಮಾಡಿದ್ರೆ ಏನು ಮಾಡ್ತೀಯಾ? ಹಂಗಂತೀರಾ? ಆದರೆ ನಿಮ್ಮಮ್ಮ ಮನೆಗೆ ಬಂದರೂ ತಾನೇ ನಮ್ಮನ್ನ ಇರಕ್ಕೆ ಬಿಡ್ತಾರಾ? ನನಗೆ ಅದೇ ಡೌಟ್ ಹೊಡಿತಾ ಇರೋದು. ಎಲ್ಲರೂ ಸೇರಿ ನಾನು ಕರ್ಕೊಂಡು ಹೋಗಿ ಬಂದಿದ್ದಾರೆ ಅಂತ ನಮ್ಮಮ್ಮ ಖುಷಿ ಆಗ್ಬೋದು, ನಿನ್ನ ಮೇಲೂ ಪ್ರೀತಿ ಬರ್ಬೋದು. ನೋಡು, ಯೋಚನೆ ಮಾಡು. ರೀ, ಏನು ಕನ್ಸು ಕಾಣ್ತಾ ಇದ್ದೀರಾ? ನಿಮ್ಮಮ್ಮ ನನಗೆಲ್ಲ ಯಾಮಾರ್ಸೋಕ್ಕಾಗುತ್ತಾ? ನಿಮ್ಮಮ್ಮ ಭಾರಿ ಹುಷಾರು. ನಮ್ಮಮ್ಮ ಅಷ್ಟೊಂದೆಲ್ಲ ಓವರ್ ಸ್ಮಾರ್ಟ್ ಇಲ್ಲ, ನೀನು ಹಂಗೆ ಅನ್ಕೋತಿದ್ಯಾ ಅಷ್ಟೇ. ನಮ್ಮಮ್ಮ ಹಂಗಿದ್ದಿದ್ರೆ ಯಾಮಾರ್ಬಿಟ್ಟು ನನ್ನ ತಂಗಿ ಮನೆಗೆ ಹೋಗ್ತಿದ್ರಾ ಹೇಳು? ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ಬಾ, ಹೋಗಿ ಬರೋಣ. ಹಂಗಿದ್ರೆ ಹಂಗಂತೀರಾ? ಬಾ, ತುಂಬ ಕಾಯಿಸೋದು ಬೇಡ. ಆಮೇಲೆ ಅವ್ರೇನು ಅನ್ಕೋತಾರೆ ಹೇಳು? ನಮ್ಮನೇಲಿ ಇದ್ಕೊಂಡು ನಾವು ಇವ್ರು ಕಾಯ್ಬೇಕು ಅಂತ ಅವ್ರು ಅನ್ಕೊಂಡ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಬಾ ಬೇಗ. ನಾನು ಆ ಗೌರಿಗೆಲ್ಲ ಅಷ್ಟೊಂದು ಹೆದರಲ್ಲ. ನೀವು ಓವರ್ ಬಿಲ್ಡಪ್ ಕೊಡ್ಬೇಡ್ರಿ ಅವಳಿಗೆ, ಆಮೇಲೆ ತಲೆ ಮೇಲೆ ಕುತ್ಕೊಂಡು ಬಿಡ್ತಾಳೆ. ಸರಿ ಆಯಿತು, ಹೋಗ್ಲಿ, ಬಾ ಬೇಗ ಹೋಗೋಣ. ಆಮೇಲೆ ನಾನು ನೋಡ್ಬಿಟ್ಟು ನಿಮ್ಮಮ್ಮ ಅಲ್ಲಿ ಹಾಗೆ ಹಿಂಗೆ ಆಡ್ತಿದ್ರೆ ನನಗಂತೂ ಇರೋಕ್ಕಾಗಲ್ಲ. ನನಗೆ ಹಂಗೆಲ್ಲ ಮಾಡಿದರೆ ಸಹಿಸೋಕ್ಕಾಗಲ್ಲ ಅಷ್ಟೇ. ನಮ್ಮಮ್ಮಂಗೆ ಏನು ಬುದ್ಧಿ ಇಲ್ವಾ? ಹೋಗಿದ ಕಡೆ ಎಲ್ಲ ಹಂಗೆ ಆ ಥರ ಎಲ್ಲ ಮಾತಾಡೋಕ್ಕಾಗತ್ತಾ? ಅವ್ರ ಮನೇಲಿ ಅಳಿಯ ಬೇರೆ ಇರ್ತಾನೆ, ಅವ್ರ ಮುಂದೆಗಡೆ ಎಲ್ಲ ನೀನು ಮಾತಾಡೋಕ್ಕಾಗತ್ತಾ ಹೇಳು? ನೀನು ಏನಾಗಬೇಕು ಹೇಳು? ಅವ್ರ ಸೊಸೆ ಆಗ್ಬೇಕು ನೀನು. ಸೊಸೆಗೆ ಹಂಗೆಲ್ಲ ಮಾತಾಡ್ತಾರಾ? ಅವ್ರಿಗೂ ಬುದ್ಧಿ ಇದೆ, ಹೊರಗಡೆ ಹಂಗೆಲ್ಲ ಮಾತಾಡಬಾರ್ದು ಅಂತ. ನೀನು ಅಂದ್ಕೊಂಡಂಗೆಲ್ಲ ಏನೂ ಆಗಲ್ಲ, ಬಾ ಹೋಗಿ ಬರೋಣ. ರೀ, ನನಗೆ ಯಾಕೋ ನಿಮ್ಮ ಮೇಲೆ ಡೌಟು ಕಣ್ರಿ. ನಾನೇನೋ ಪೂಸಿ ಹೊಡೆದ್ಬಿಟ್ಟು ಯಾಮಾರಿಸ್ತಿದ್ದೀರಾ ಅಂತ. ಯೋಚನೆ ಮಾಡು, ನಾನು ಯಾಕೆ ನಿನ್ನ ಯಾಮಾರಿಸಿ ಪೂಸಿ ಹೊಡಿಬೇಕು ಹೇಳು? ನನಗೇನು ಲಾಭ ಇದೆ ಅದರಿಂದ? ನೀನು ಸ್ವಲ್ಪ ಬುದ್ಧಿವಂತೆ ಆಗು. ಅಮ್ಮನ್ನ ಹೆಂಗಾದ್ರೂ ನಿನ್ನ ಕಡೆ ಮಾಡ್ಕೊ. ನಿನ್ನ ಕಡೆ ಮಾಡ್ಕೊಂಡ್ರೆ ಅಮ್ಮ ಒಬ್ಳು ನೀನು ಹೇಳ್ದಂಗೆ ಕೇಳೋಂಗಾದ್ರೆ ನಾವೇನು ಬೇಕಾದರೂ ಆಟಾಡ್ಬೋದು ಈ ಮನೆಯಲ್ಲಿ. ಯೋಚನೆ ಮಾಡು. ಅದೇನೋ ನಿಜನೇ. ಆದರೆ ನಿಮ್ಮಮ್ಮನ ಹೊಲಿಸ್ಕೊಳ್ಳೋದು ಅಷ್ಟೊಂದು ಸುಲಭನಾ? ನಿಮ್ಮಮ್ಮ ಭಾರಿ ಹುಷಾರು, ಏನು ಹೇಳಿದ್ರು ಅದಕ್ಕೆ ಆಪೋಸಿಟ್ ಆಗೇ ಮಾಡ್ತಾರೆ. ಯಾಕೆ ಅಂದರೆ ನೀನು ಯಾವಾಗಲೂ ನಮ್ಮ ಅಮ್ಮನ ಮೇಲೆ ಹಂಗೆ ಆಡ್ತಾ ಇರ್ತೀಯ, ರೇಗ್ತಾ ಇರ್ತೀಯ, ಏನಾದರೂ ಒಂದು ಕೊಂಕಾಡ್ತಾನೆ ಇರ್ತೀಯ, ಅದಕ್ಕೆ ಹಂಗೆ ಮಾಡ್ತಾರೆ. ಇನ್ಮೇಲಾದರೂ ಅದನ್ನೆಲ್ಲ ಸರಿ ಮಾಡ್ಕೋ. ನನಗೇನೋ ಡೌಟು ಕಣ್ರಿ, ನಿಮ್ಮಮ್ಮನ ಅಷ್ಟೊಂದು ಸುಲಭಕ್ಕೆ ಯಾಮಾರಿಸ್ಬೋದು ಅಂತಂದರೆ ನನಗಂತೂ ನಂಬಕ್ಕಾಗ್ತಿಲ್ಲ. ನೋಡು, ಯೋಚನೆ ಮಾಡು. ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು, ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ. ಅಮ್ಮ ಏನಾದರೂ ಮಾತಾಡಿದ ತಕ್ಷಣ ತಿರ್ಕೊಂಡು ಮಾತಾಡ್ಬಿಡ್ತೀಯ, ಅದನ್ನೆಲ್ಲ ಬಿಟ್ಬಿಡು. ಇನ್ಮೇಲೆ ನಮ್ಮ ಅಮ್ಮನ ಕರ್ಕೊಂಡು ಬಂದಮೇಲೆ ನೀನೇ ಚೆನ್ನಾಗಿ ನೋಡ್ಕೋ. ಅವಾಗ ನಮ್ಮ ಅಮ್ಮನೇ ನಮ್ಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ. ನಾವು ಇಲ್ಲಿ ಇದೇ ಮನೇಲಿ ಇದ್ಬಿಡ್ಬೋದು. ಈ ಅಕಸ್ಮಾತು ನಮ್ಮ ಬೇರೆ ಮನೆ ಕಟ್ಕೊಂಡು ಹೋಗ್ಲಿಲ್ಲ ಅಂತಂದರೆ ಎಷ್ಟು ದಿವಸ ಅಂತ ಬಿಟ್ಬಿಡ್ತಾರೆ ನಮ್ಮನ್ನು ಇದೇ ಮನೇಲಿ ಇರೋಕೆ? ಅದೇ ನಮ್ಮ ಅಮ್ಮನ ಒಳ್ಳೇದು ಮಾಡ್ಕೊಂಡ್ರೆ ನಾವು ಆರಾಮಾಗಿ ಇದೇ ಮನೇಲಿ ಸೆಟ್ಲ್ ಆಗ್ಬಿಡ್ಬೋದಲ್ವಾ? ಆದರೂ ಅದೆಲ್ಲ ಹಾಳಾಗೋಗ್ಲಿ, ನನಗೆ ಡೌಟ್ ಹೊಡಿತಿರೋದು ಅದಲ್ಲ. ಈಗ ನೀವು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದ್ದೀರಲ್ಲ, ಇದು ನನಗೆ ಡೌಟ್ ಹೊಡಿತಾ ಇರೋದು. ನೋಡು, ನಾನು ಏನು ಹೇಳಿದ್ರು ಅದಕ್ಕೆ ಒಂದೊಂದು ಹೇಳ್ತೀಯ. ನಾನು ಏನೇ ಹೇಳಿದ್ರು ಡೌಟ್ ಪಡ್ತೀಯ. ನಿನಗೆ ಅದು ಇನ್ನೇನು ಮಾಡಬೇಕು ನನಗಂತೂ ಅರ್ಥ ಆಗಲ್ಲಪ್ಪ. ಹಂಗಲ್ಲ ಕಣ್ರಿ, ನೀವು ಯಾವತ್ತೂ ಹಿಂಗೆಲ್ಲ ಮಾತಾಡದೇ ಇರೋರು ಈಗ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಅದಕ್ಕೆ ಹೇಳಿದೆ. ಏನು ಮಾಡೋದು? ಈಗ ಪರಿಸ್ಥಿತಿ ಹಾಗೆ ಇದೆಯಲ್ಲ. ಇವಾಗ ಇವರು ಏನಾದರೂ ಮನೆ ಬಿಟ್ಟು ನಮ್ಮನ್ನ ಆಚೆ ಕಳಿಸಿದ್ರೆ ನಾವು ಎಲ್ಲಿ ಹೋಗ್ಬೇಕು ಹೇಳು? ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಕಟ್ಕೊಂಡು ಎಲ್ಲಿರಬೇಕು? ಇದನ್ನೆಲ್ಲ ಯೋಚನೆ ಮಾಡಿದಾಗ ನಾವಿಲ್ಲೇ ಇರಬೇಕು ಅನ್ನೋದಕ್ಕೆ ಏನಾದರೂ ದಾರಿ ಮಾಡ್ಕೋಬೇಕಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ, ಈ ಬುದ್ಧಿ ಮೊದಲೇ ಇದ್ದಿದ್ರೆ ನಾವಿಷ್ಟೆಲ್ಲ ಕಳ್ಕೊಂಡು ಬೀದಿಗೆ ಬರ್ತಿರ್ಲಿಲ್ಲ. ಈಗ ಬಂದೈತಲ್ಲ ಹಾಳಾದ ಬುದ್ಧಿ. ಈಗಲಾದರೂ ಬಂದಿದೆಯಲ್ಲ, ಅದು ಖುಷಿ ಪಡು. ಅಟ್ಲೀಸ್ಟು ಇಲ್ಲಾದರೂ ಇರೋದಕ್ಕೆ ಒಂದು ನೆಲೆ ಕಂಡ್ಕೊಳ್ಳೋಣ, ಬಾ. ಅಂತೂ ಇವಾಗೇನು, ನಾನು ಬರಲೇಬೇಕು ನಿಮ್ಮಮ್ಮನ ಕರ್ಕೊಂಡು ಬರೋಕ್ಕೆ, ಅದೇ ತಾನೇ? ನನಗಿನ್ನೇನು ಹೇಳೋಕ್ಕಾಗಲ್ಲ. ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಇನ್ನು ನಿನಗೆ ಬಿಟ್ಟಿದ್ದು. ಅದೇನು ಮಾಡ್ಕೊತೀವೋ ಅವ್ನು ಮಾಡ್ಕೊ. ನಾನು ಇವಾಗ ಹೊರಡ್ತಾ ಇದ್ದೀನಿ. ನೀನು ಬರೋದಾದ್ರೆ ಬಾ, ಇಲ್ಲಾಂದರೆ ಬಿಟ್ಟರೆ ಬಿಡು. ಇಷ್ಟೆಲ್ಲ ಹೇಳ್ಬಿಟ್ಟು ಇವಾಗ ಬಂದರೆ ಬಾ, ಬಿಟ್ಟರೆ ಬಿಡು ಅಂತ ಅಂದಮೇಲೆ ಇನ್ನೆಂಗೆ? ನಡೀರಿ, ಬರ್ತೀನಿ. ಇನ್ನು ಬರಲ್ಲ ಅಂತ ಅಂತೂ ಹೇಳೋಕ್ಕಾಗಲ್ಲ, ಆ ಥರ ಹೇಳ್ಬಿಟ್ಟಿದ್ರಲ್ಲ ಎಲ್ಲನೂ. ಸರಿ, ಬಾ ಹೋಗೋಣ. ನಡೀರಿ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ, ನೀವು ಅಲ್ಲಿ ಕಾಯ್ತಾ ಇರಿ. ಸರಿ, ಎಲ್ಲರೂ ಬಂದ್ರಾ? ಎಲ್ಲರದು ರೆಡಿ ಆಯ್ತಾ? ಮತ್ತೆ ನಡೀರಿ ಹೋಗೋಣ. ಎಲ್ಲಿ ಹೋಗೋದು? ಇನ್ನೂ ಅರುಣಣ್ಣನೇ ಬಂದಿಲ್ಲ. ಅರುಣ ಬಂದಿಲ್ವಾ? ಎಲ್ಲರನ್ನೂ ಉಳಿಸ್ಬಿಟ್ಟು ಇವನಲ್ಲಿ ಹೋದ?
ಮನೇಲಿ ಇದ್ನಲ್ಲ ಬೆಳಗ್ಗೆ. ಅಯ್ಯೋ ಅಪ್ಪ, ಅವನು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಬೇಗ ಬರ್ತೀನಿ ಅಂತಾನೆ ಹೋದ. ಇನ್ನೇನು ಬಂದ್ಬಿಡ್ತಾನೆ, ಹೊರಡೋಣ. ಸರಿ, ಮಮ್ಮಿ ಎಲ್ಲಿ ಹೋದ್ರು? ನೀವು ಒಬ್ಬರೇ ಬಂದಿದ್ದೀರಾ? ಅವ್ರನ್ನೂ ಕರ್ಕೊಂಡು ಬರ್ಬೇಕು ತಾನೆ? ಹಾಂ ಬರ್ತಿದ್ದಾಳೆ ಕಣಪ್ಪ. ನಿಮ್ಮ ಅಮ್ಮಂದು ಯಾವಾಗಲೂ ಲೇಟು ಗೊತ್ತಿಲ್ವಾ? ರೆಡಿ ಆಗ್ತಾ ಇದ್ದಾಳೆ. ಶರಣ, ಅರುಣಂಗೆ ಒಂದ್ಸತಿ ಫೋನ್ ಮಾಡಪ್ಪ, ಎಲ್ಲವನೇ ಅಂತ ಕೇಳು. ಬೇಗ ಹೊರಡೋಣ, ಟೈಮ್ ಆಗಲ್ವಾ? ಇನ್ನು ಅಮ್ಮ ಬರಬೇಕಲ್ಲ, ಇರಿ ಚಿಕ್ಕಪ್ಪ. ಅಷ್ಟರಲ್ಲಿ ಬರ್ತಾನೆ. ಏನೋ ಕೆಲಸ ಇದೆ ಅಂತ ಹೋಗಿದ್ದಾನಲ್ವಾ? ಲೇಟ್ ಆಯ್ತಲ್ಲಪ್ಪ, ಸುಮ್ಮನೆ ಬಿಸಿಲು ಏರೋದ್ ಮೇಲ್ಕೆ ತಿರ್ಗಾ ಬಂದು ಮನೆ ತಾವು ಎಷ್ಟೊಂದು ಕೆಲಸ ಇದೆ ನೋಡ್ಬೇಕಲ್ವಾ? ಹೌದು, ನಂಗೊಂದು ಡೌಟು. ಅಜ್ಜಿನ ಕರ್ಕೊಂಡು ಬರೋಕ್ಕೆ ನಾವು ಇಷ್ಟೊಂದು ಜನ ಹೋಗ್ಬೇಕಾಗಿತ್ತಾ? ಅದು ಹಂಗಲ್ಲ ಕಣವ. ಎಲ್ಲರೂ ಹೋಗಿ ಕರೆದ್ರೆ ನಮ್ಮವ್ವ ಮನ್ಸು ಬದಲಾಯಿಸ್ಕೊಂಡು ಬಂದ್ಗಿದ್ದಾಳೇನೋ ಅಂತ ಅಷ್ಟೇ. ಕೋಪ ಮಾಡ್ಕೊಂಡು ಹೋಗಿರೋದಲ್ವೇ. ಏನೋ ಒಂದೆರಡು ದಿನ ಇದ್ಬಿಟ್ಟು ಬರೋಕೆ ಹೋಗಿರೋದಾದ್ರೆ ಏನು ಬೇಕಾಗಿರಲಿಲ್ಲ. ಯಾರಾದರೂ ಒಬ್ರು ಹೋಗಿ ಕರ್ಕೊಂಬಂದಿದ್ರೆ ಆಗಿರೋದು. ಮುನ್ಸ್ಕೊಂಡು ಹೋಗೋಳಲ್ಲವ. ಎಲ್ಲರನ್ನೂ ನೋಡಿ ಮನ್ಸು ಬದಲಾಯಿಸಿ ಬಂದ್ರು ಬತ್ತಾಳೆ ಅಂತ. ಓ ಹಾಗಾ ಕಣವ, ನೀವು ಎಲ್ಲ ಬಂದಿದ್ದೀರಾ ಅಲ್ವಾ? ಮೊಮ್ಮಕ್ಳನ್ನ ನೋಡಿ ಆಸೆ ಮಾಡಿ ಬತ್ತಾಳೇನೋ ಅಂತ. ನೀವು ಹೋದ ತಕ್ಷಣ ಒಂದು ಮಾತು ಕರೀರಿ, ನೀವೂ ಬಾ ಅಜ್ಜಿ ಅಂತ, ನೋಡೋಣ ಏನು ಹೇಳ್ತಾಳೆ ಅಂತ. ಓ, ನಾವು ಕರಿತೀವಿ ಚಿಕ್ಕಮ್ಮ. ನಾವು ಅಜ್ಜಿ ನೋಡಿ ಎಷ್ಟೊಂದು ದಿವಸ ಆಯಿತು. ಸರಿ ನಡೀರಿ, ನಾನು ಬಂದೆ, ಹೊರಡೋಣವಾ? ಓ, ಅದಕ್ಕೇನು ಬಂದ್ರಲ್ಲ, ಈ ಅರುಣ ಬರಲೇ ಇಲ್ಲ. ಫೋನ್ ಮಾಡಕಪ್ಪ ಒಂದು, ಇನ್ನೂ ಎಷ್ಟೊತ್ತ ಒಂದು. ಅಲ್ಲಿ ಬರ್ತಾ ಇದ್ದಾನಲ್ಲ ಅರುಣ. ಎಲ್ಲರೂ ಕ್ಷಮಿಸ್ಬಿಡಿ, ನಂದೊಂದು ಸ್ವಲ್ಪ ಲೇಟ್ ಆಯಿತು. ನನಗೆ ತುಂಬ ಹೊತ್ತು ಕಾಯ್ತಿದ್ರಾ? ನಾನು ಏನಾದರೂ ತುಂಬ ಹೊತ್ತು ಕಾಯಿಸಿದ್ರೆ ಬೇಜಾರು ಮಾಡ್ಕೊಬಿಡಿ. ಏನಿಲ್ಲ, ಬರಪ್ಪ ಅರುಣ. ನಿಮ್ಮ ದೊಡ್ಡಮ್ಮ ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು. ಈಗಲೇ ನಾವು ಬಂದು ಆಚೆ ನಿಂತಿದ್ದು. ಸರಿ, ಇನ್ನು ತಡ ಮಾಡೋದು ಬೇಡ, ಹೊರಡೋಣ ಎಲ್ಲರೂ. ಹಾಂ, ಬನ್ನಿ ಎಲ್ಲರೂ ಹೊರಡೋಣ. ನೀವು ಅಲ್ಲಿ ಹೋದ್ಮೇಲೆ ಲಕ್ಷ್ಮಿನೇ ಆಗಲಿ, ಅವ್ರ ಮನೆಯವರೇ ಆಗಲಿ, ತಿರ್ಗಾ ನಿಮ್ಮವ್ವನೇ ಆಗಲಿ, ಏನಾದರೂ ಮಾತಾಡಿದ್ರೆ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡಿ. ನಾನೇನು ಮಾತಾಡ್ಲಮ್ಮಿ? ನೀವು ಇಲ್ಲಿ ಹಿಂಗೆ ಅಂತೀರಾ, ಆಮೇಲೆ ಅಲ್ಲಿ ಸಿಟ್ಟು ಮಾಡ್ಕೊಂಡು ಮಾತಾಡ್ತೀರಾ. ಹೌದು ಅಪ್ಪ, ನಮ್ಮ ಅಜ್ಜಿ ನಮ್ಮ ಮನೆಗೆ ಬರಬೇಕು. ನೀವು ಸಿಟ್ಟು ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ. ಸರಿ, ಎಲ್ಲರೂ ನನಗೆ ಬುದ್ಧಿ ಹೇಳ್ರಿ. ನಡೀರಿ, ಹೋಗೋಣ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.